ಏನಂತ ಹೇಳಿದ್ರೆ ನಾನ್ ಮಾಡ್ತಾ ಇಲ್ಲ ಇವತ್ತು ಅಡಿಗೆ ನಾನೇ ಮಾಡೋದ್ರಿಂದ ನನಗೆಲ್ಲ ಗೊತ್ತು. ಅದು KFC ಸ್ಮೆಲ್ ಬರ್ತಾ ಇದೆ. ಇದು ಹಾಕಿ ಕೊತ್ತಂಬರಿ ಅದು. ಹಲೋ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಅಂಡ್ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇವತ್ತಿನ ವ್ಲಾಗ್ ಬಂದು ಸಂಡೇ ವ್ಲಾಗ್ ಆಗಿರತ್ತೆ. ಭಾನುವಾರದ ಬಾಡೂಟ ಅಂತಾನೆ ಹೇಳ್ಬೋದು. ಬಿರಿಯಾನಿ ಮಾಡ್ತಿದೀವಿ. ಅದಾದ್ಮೇಲೆ ನಮ್ಮ ಹಾಸನ್ ಕಡೆ ಅದನ್ನ ನೆಲಕರಿ ಅಂತ ಹೇಳ್ತೀವಿ. ಹಾಸನ್ ಅವ್ರು ಯಾರಾದ್ರೂ ಇದ್ರೆ ಅಂದ್ರೆ ನನ್ನ ಬ್ಲಾಗ್ ನೋಡ್ತಾ ಇದ್ರೆ ಗೊತ್ತಾಗತ್ತೆ ನೆಲಕರಿ ಅಂದ್ರೆ ಏನು ಅಂತ. ಇನ್ನೊಂದು ಟ್ವಿಸ್ಟ್ ಏನಂತ ಹೇಳಿದ್ರೆ ನಾನ್ ಮಾಡ್ತಾ ಇಲ್ಲ ಇವತ್ತು ನೆಲಕರಿನ, ನನ್ನ ಹಸ್ಬೆಂಡ್ ಮಾಡ್ತಾ ಇದಾರೆ. ಹಿಂಗ ಅನಿಸ್ತಿದೆ? ಚೆನ್ನಾಗಿ ಮಾಡ್ತೀರಾ? ಏನೋ ಬಂದಂಗ್ ಮಾಡೋದು. ಅಡ್ಗೆ ಮಾಡ್ತಾರೆ, ಓಕೆ ತರ ಮಾಡ್ತಾರೆ, ಓಕೆ ಪರವಾಗಿಲ್ಲ. ಸೊ ನಾನ್ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಇವಾಗ ಹೋಗಿ ಅಂಗಡಿಯಿಂದ ಚಿಕನ್ ತಂದಿದ್ದಾರೆ, ಆಲ್ರೆಡಿ ಸ್ವಲ್ಪ ಕಟ್ ಮಾಡಿದ್ದಾರೆ. ವಿಡಿಯೋ ಮಾಡೋದ್ ಮರ್ತೋದ್ವಿ, ಸೊ ನಿಮಗೆ ತೋರಿಸ್ತೀನಿ. ಫಸ್ಟ್ ನೆಲಕರಿ ಮಾಡೋದಿಕ್ಕೆ ಚಿಕನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಅಲ್ವಾ. ಅಂಡ್ ಅಲ್ಲಿ ಬಿರಿಯಾನಿಗೆ ಚಿಕನ್ ವಾಶ್ ಮಾಡಿಟ್ಟಿದ್ದಾರೆ. ಅಂಡ್ ನಾನಿಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ. ಲೆಟ್ಸ್ ಸ್ಟಾರ್ಟ್. ಹೌ ಇಸ್ ದ ಜೋಶ್? ಸೊ ವಿಶ್ವ ಇದನ್ನ ಹಿಂಗೆ ಚಿಕ್ಕದಾಗಿ ಕಟ್ ಮಾಡಿದ್ದಾರೆ. ಮೊದಲು ಇದು ಮತ್ತೆ ತೊಗರಿ ಕಾಳು ಸೀಸನ್ ಅಲ್ವಾ, ಸೊ ಹಂಗಾಗಿ ನನಗೆ ಕಾಳುಗಳಂತ ಎಲ್ಲ ಹೇಳಿದ್ರೆ ಊರಲ್ಲಿ ಇರ್ಬೇಕು ಅನ್ನೋ ತರ ಫೀಲ್ ಆಗುತ್ತೆ. ಊರಲ್ಲಿ ಇದ್ವಿ ಅಂತಂದ್ರೆ ಅಕ್ಕಪಕ್ಕ ಮನೆಯವರೆಲ್ಲ ಅವರೆಕಾಳು, ತೊಗರಿ ಕಾಳು ಈ ಸೀಸನ್ ಅಲ್ಲೆಲ್ಲ ತಿನ್ನಕ್ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಅಷ್ಟೇ, ಆದಷ್ಟು ಈ ಸೀಸನ್ ಅಲ್ಲಿ ಕಾಳುಗಳನ್ನ ತಿಂದು ಮುಗಿಸ್ಬಿಡಿ. ಸೊ ಇವಾಗ ನಮ್ಮನೇಲಿ ತೊಗರಿ ಕಾಳಿದೆ, ಸೊ ತೊಗರಿ ಕಾಳು ಹಾಕಿ ಇವತ್ತು ನೆಲಕರಿ ಮಾಡೋಣ ಅಂತ ಇಬ್ರು ಡಿಸೈಡ್ ಮಾಡಿದೀವಿ. ಸೊ ಇದನ್ನ ಮೊದಲು ವಿಷಲ್ ಹಾಕಿಸ್ಬೇಕು. ಸೊ ಕಾಳು ಬೇಯಬೇಕಲ್ಲ, ಸೊ ಹಂಗಾಗಿ. ಸೊ ದೊಡ್ಡ ಗ್ಯಾಸಲ್ಲಿ ಮಾಡೋದಾದ್ರೆ ಡೈರೆಕ್ಟ್ ಆಗಿ ಬೇಯುತ್ತೆ. ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ಮುಂಚೆನೇ ಬೇಯಿಸ್ಕೋಬೇಕು. ಈ ಗ್ಯಾಸಲ್ಲಿ ಅಷ್ಟು ಬೇಯೋದಿಲ್ಲ. ಸ್ವಲ್ಪ ಕಾಳು ಮತ್ತು ಚಿಕನ್ ಹಾಕಿ ಒಂದು ವಿಷಲ್ ಹೊಡ್ಸ್ಕೊಂಡ್ಬಿಡೋಣ, ಯಾಕಂದರೆ ಇದು ಬಾಯ್ಲರ್ ಚಿಕನ್ ಅಲ್ಲ. ಸೊ ಯೂಶ್ವಲಿ ಮೊಟ್ಟೆ ಪಾರ್ಟ್ ಹಾಕ್ತೀವಿ ಅದಕ್ಕೆ. ಇವತ್ತು ಅದು ಸಿಗದೇ ಇರೋದ್ರಿಂದ ಜಸ್ಟ್ ಮಿನ್ಸ್ಡ್ ಚಿಕನ್ ಹಾಕಿದ್ದೀನಿ. ಆ್ಯಂಡ್ ಸ್ವಲ್ಪ ಕಾಳು ಹಾಕ್ತಾ ಇದ್ದೀನಿ. ಹಾಕ್ಕೊಳ್ಳಿ. ಇಬ್ಬರೇ ಆಗಿರೋದ್ರಿಂದ ಸಾಕಂತ ಹೇಳಿ ಇಷ್ಟೇ ಕಾಳು ಸ್ಟಾಪ್ ಮಾಡ್ತಾ ಇದ್ದೀನಿ. ಆದೇಶ ಬಂದಿದೆ. ಆ್ಯಂಡ್ ಇದು ಸ್ವಲ್ಪ ಚಿಕನ್ ಹಾಕಿದ್ದೀನಿ ಅದ್ರ ಜೊತೆನೆ. ಸೊ ಚಿಕನ್ ಹಾಕ್ಕೊಂಡು ಇದು ಕಾಳು ಹಾಕಿದ್ದೀನಿ. ಇದಕ್ಕೆ ನಾವು ಸ್ವಲ್ಪ ವಾಟರ್ ಹಾಕೊಳ್ಳೋಣ. ಸೊ ವಿಷಲ್ ಹೊಡ್ಲಿಕ್ಕೆ ಇದು ವಾಟರ್ ಬಿಡುತ್ತೆ, ಬಟ್ ಸ್ವಲ್ಪ ಸಾಕನ್ಸುತ್ತೆ. ಆ್ಯಂಡ್ ಐ ಥಿಂಕ್ ಸಾಕು, ಯಾಕಂದರೆ ಅದು ನೀರು ಬಿಡ್ತದೆ ಮತ್ತೆ ಅಗೇನ್. ಆ್ಯಂಡ್ ಸ್ವಲ್ಪ ಉಪ್ಪು ಹಾಕಿ, ಜಾಸ್ತಿ ಬೇಡ, ಆಮೇಲೆ ಬೇಕಾದ್ರೆ ಹಾಕೋಬೋದು. ಇದು ಜಸ್ಟ್ ಚಿಕನಿಗೆಲ್ಲ ಸ್ವಲ್ಪ ಕ್ಲೀನಾಗಿ ಹತ್ಕೊಳ್ಳಿ ಅಂತೇಳಿ. ಓಕೆ, ಇಷ್ಟು ಐ ಥಿಂಕ್ ಅದು ಜಾಸ್ತಿ ಆಯ್ತು ಅನ್ಕೋತೀನಿ, ಸಾಕಷ್ಟು. ಅದಾದಮೇಲೆ ಇದಕ್ಕೆ ವಿಷಲ್ ಹಾಕಿ ಮುಚ್ಚಿ ಕೂಗಿಸ್ಬಿಡಿ. ನಮ್ಮನೇಲಿ ಅಡುಗೆ ನಾನೇ ಮಾಡೋದ್ರಿಂದ ನನಗೆಲ್ಲ ಗೊತ್ತಿರುತ್ತೆ, ಎಲ್ಲೆಲ್ಲಿ ಏನೇನಿರುತ್ತೆ ಅಂತ. ಬರೀ ಸುಳ್ಳು ಗೈಸ್. ಹಿಂಗಾಕಿ ಇದುವರೆಗೆ ನೀವು ನನಗೆ ಏನ್ ಮಾಡ್ಕೊಟ್ಟಿದ್ದೀರ ಅಡುಗೆ ಅದನ್ನ ಹೇಳಿ. ಏನು ಮಾಡ್ಕೊಟ್ಟಿಲ್ಲ? ಏನು ಮಾಡ್ಕೊಟ್ಟಿಲ್ಲ ಗೈಸ್. ಮದ್ವೆ ಆದಾಗಿಂದ 1-2 ಸಲ ಏನೋ ಚೀಸ್ ಬ್ರೆಡ್ ಮಾಡ್ಕೊಟ್ಟಿದ್ದಾರೆ, ಅಷ್ಟೇ ನನಗೆ ನೆನಪಿಲ್ಲ. ವಿಷಲ್ ಹಾಕಿ ಒಂದು ವಿಷಲ್ ಹಾಕಕ್ಕೆ ಬಿಟ್ಬೇಡಿ, ಘಮ 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 ಅನ್ಬೇಕು. ಸೊ ಅದು 1-2 ವಿಷಲ್ ಆಗ್ಲಿ. ಹಸಿ ಕಾಳಿದೆಯಲ್ಲ, ಹಸಿ ಕಾಳು ಬೇಯೋದಿಲ್ಲ, ಹಂಗಾಗಿ ಅಷ್ಟರಲ್ಲಿ ಸ್ವಲ್ಪ ನಾವು ವಿಶ್ವಂಗೆ ರೆಸ್ಟ್ ಕೊಟ್ಟು ಮಸಾಲೆ ಎಲ್ಲ ಪ್ರಿಪೇರ್ ಮಾಡ್ಕೊತೀನಿ. ಅಂದರೆ ಬೆಳ್ಳುಳ್ಳಿ ಅದನ್ನೆಲ್ಲ ಬಿಡಿಸ್ಕೊಂಡು ಸೊ ಅದಾದ್ಮೇಲೆ ಸಿಗ್ತೀನಿ. ಆ್ಯಂಡ್ ಬಿರಿಯಾನಿ ಮಾಡೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡೋದಿಲ್ಲ, ಯಾಕಂತಂದರೆ ನಾನು ಆಲ್ರೆಡಿ ಬಿರಿಯಾನಿ ರೆಸಿಪಿನ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಸೊ ನನ್ನ ಓಲ್ಡ್ ವೀಡಿಯೋಸ್ನ ನೀವು ನೋಡ್ಬೋದು. ಸೊ ಇವತ್ತು ನೆಲಕರಿ ರೆಸಿಪಿನ ಶೇರ್ ಮಾಡಿಲ್ಲ, ಸೊ ಹಾಗಾಗಿ ಅದನ್ನು ಮಾಡ್ತಾ ಇದ್ದೀವಿ. 2 ವಿಷಲ್ ಆಯಿತು, ಆಫ್ ಮಾಡಿದ್ವಿ. ಸೊ ಗೈಸ್, ಇವಾಗ
ನೆಲಕರಿಗೆ ಚಿಕನ್ ಬೇಯಕ್ಕೆ ಇಟ್ಟಿದ್ವಲ್ಲ, ಸೊ ಅದು ವಿಷಲ್ ಆಗಿದೆ. ಅಂಡ್ ನಂದು ಬಿರಿಯಾನಿ ಕೂಡ ಮಾಡಿ ಮುಗೀತು. ಇವಾಗ ವಿಷಂದು ಜಾಬ್. ಸೊ ಇವಾಗ ವಿಷಲ್ ಆಗಿದೆ. ಅದು KFC ಸ್ಮೆಲ್ ಬರ್ತಾ ಇದೆ. ಸುತ್ತದೆ. ಸೊ ಇವಾಗ ನನ್ನ ಸಿಹಿ ಮಲಗಿದ್ಲು, ಇವಾಗ ಎದ್ದಿದ್ದಾಳೆ. ಇವಾಗ ಮಸಾಲೆ ರುಬ್ಕೋಬೇಕು. ಹೇಳ್ತಾರೆ ಏನೇನು ಮಸಾಲೆ ರುಬ್ಕೊ. ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಐಟಮ್ ಹಾಕಬೇಕು. ಸೊ ಫಸ್ಟು ಆನಿಯನ್ ಹಾಕ್ತಾ ಇದ್ದೀನಿ, ನೆಕ್ಸ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಕೊತ್ತಂಬರಿ ಮತ್ತು ಪುದೀನ, ಆಮೇಲೆ ಸ್ವಲ್ಪ ಜನಕ್ಕಾಗಿದ್ದರಿಂದ ಇದು ಹಾಕಿ ಕೊತ್ತಂಬರಿ ಅಲ್ಲ, ಕೊತ್ತಂಬರಿ ಅದು. ಕೊತ್ತಂಬರಿ ಮತ್ತು ಪುದೀನ, ಆಮೇಲೆ ಒಂದು ಏಲಕ್ಕಿ, 2 ಲವಂಗ, 2 ಮೆಣಸು, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ಒಂದು ಫ್ಲೇವರ್ ಬರಲಿಕ್ಕೋಸ್ಕರ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಜಾಸ್ತಿ ಬೇಡ, ಯಾಕಂದರೆ ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ. ರುಬ್ತಾ ಸ್ವಲ್ಪ ಹಾಕ್ಕೊಳ್ಳಿ ನೋಡಿಕೊಂಡು, ಓಕೆನಾ? ಪೇಸ್ಟ್ ಆಗಬೇಕು ಕ್ಲೀನಾಗಿ ಸ್ವಲ್ಪ, ಅಷ್ಟೇ, ಇನ್ನೇನಿಲ್ಲ. ಸೊ ಇದು ನಮ್ಮ ಮನೆ ಬ್ಲೆಂಡರು, ಇದನ್ನು ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ಟು, ಸೊ ಬ್ಲೆಂಡರ್ ಇಲ್ಲಿದೆ. ಇದು ನಾನು ಮಾಡಿರೋ ಬಿರಿಯಾನಿ. ಇನ್ನೇನು ವಿಷಲ್ ಆಗುತ್ತೆ. ಸ್ಮೆಲ್ ಮಾತ್ರ ಆಸಮಾಗಿ ಬರ್ತಾ ಇದೆ. ಟೇಸ್ಟೂ ಚೆನ್ನಾಗಿರುತ್ತೆ ಅಲ್ಲ ವಿಶ್ವ? ಕಾಣಾಗ್ತಿರಲ್ಲ, ಈಗ ಫಸ್ಟ್ ಇಲ್ಲಿ ಆನ್ ಮಾಡ್ಕೊಳ್ಳಿ, ಆಮೇಲೆ ನೀರು ಹಾಕೊಂಡು ಈ ಥರ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಈ ಬಾಂಡ್ಲಿಗೆ ಮತ್ತು ಇದು ಕೈಗೆ ಇಟ್ಕೊಳ್ಳಿ. ನಾವು ಯೂಶಲಿ ಇದೇನೇ ಕ್ಲೋಸ್ ಆಗುತ್ತೆ ಅಂತ ಗೊತ್ತಿಲ್ಲ, ಲೂಸ್ ಆಗಿಬಿಡುತ್ತಿದ್ದು ಟೈಪ್ ಮಾಡ್ಕೊಳ್ಳಿ. ಬಾಂಡ್ಲಿನ ಇಟ್ಕೊಳ್ಳಿ. ಸೊ ಬಾಂಡ್ಲಿನ ಇಟ್ಕೊಂಡ್ಮೇಲೆ ಸ್ವಲ್ಪ ಕಾಯಕ್ಕಂತ ಬಿಡಿ. ಅದಾದಮೇಲೆ ಆಯಿಲ್ನ ಹಾಕಿ. ಐ ಥಿಂಕ್ ದಿಸ್ ಮಚ್ ಇಸ್ ಅನಫ್. ಓಕೆ, ನಮ್ಮ ವೈಫ್ ಚಾನಲ್ ಇದೆ. ಎಲ್ಲಿ ತಗೊಂಡಿದ್ದು? ಸಾರಿ, ಕಟ್ ಆಯ್ತು. ಮೀಶೋದಲ್ಲಿ ತಗೊಂಡಿದ್ದು. ಅದನ್ನ ಲಿಂಕ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ಗೈಸ್. ಪಿಂಗ್ ಮಾಡಿ. ಅವಳು ತುಂಬ ಚೆನ್ನಾಗಿದೆ ಅಂತೆಲ್ಲ ಮಾಡ್ತಾರೆ. ಆ್ಯಂಡ್ ಇಟ್ಸ್ ಮೋರ್ ಯೂಸ್ಫುಲ್. ಐ ಯೂಸ್ ಟು ಚೆನ್ನಾಗಿದೆ ಅನ್ನಿಸ್ತದೆ. ಸೊ ಇದಾದ್ಮೇಲೆ ಇದೆಣ್ಣೆ ಹಾಕ್ಕೊಂಡು ಎಲ್ಲ ನಾವು ಈರುಳ್ಳಿ ಇದಕ್ಕೆ ಹಾಕ್ಕೊಂಡಿರೋದ್ರಿಂದ ಜಸ್ಟ್ ಡೈರೆಕ್ಟಾಗಿ ಹಾಕ್ಕೊಂಡು ಫುಲ್ ಮಸಾಲೆನ ಫ್ರೈ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಬೆಂದಿದೆ ಅಂತ ಅನ್ಸುತ್ತೆ. ಬೆಂದಿದ ಮೇಲೆ ಇದನ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಇರೋದೆಲ್ಲ ರಾ ಹಾಕಿರೋದು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟವ್ರೆ. ಸೊ ಇದಾದ್ಮೇಲೆ ಎಲ್ಲ ಮಸಾಲೆ ಇದ್ರೆಲ್ಲ ಇರೋದ್ರಿಂದ ಸೊ ಡೈರೆಕ್ಟ್ ಆಗಿ ಇದನ್ನ ತೆಗೆದು ಹಾಕಿ ಬೇಯಿಸ್ಕೊಂಡಿರೋಂಥ ಚಿಕನ್ ಮತ್ತೆ ಕಾಳುಗಳನ್ನ ಇದಕ್ಕೆ ಹಾಕ್ಬಿಡಿ. ಆಕ್ಚುಲಿ ನೆಲಕರಿಗೆ ಮೇನ್ ಬಂದ್ಬಿಟ್ಟು ಕಡಲೆಪುರಿ. ಸೊ ಇವತ್ತು ನಮ್ದು ಯೂಶಲಿ ಹಾಸನದ ಯೂಸ್ ಮಾಡೋದು ನಾವು. ಇಲ್ಲಿ ಬ್ಯಾಂಗ್ಳೂರ್ ನಮ್ಗೆ ಅಷ್ಟು ಚೆನ್ನಾಗಿರಲ್ಲ. ಹೌದು, ಇದು ಉಪ್ಪುಪ್ಪಾಗಿರತ್ತೆ. ಸೊ ಹಂಗಾಗಿ ಸ್ಟಾಕ್ನು ಸಹ ಇದಕ್ಕೆ ಹಾಕೊಂಡ್ಬಿಡಿ. ವಾಟರ್ನ ಹಾಕೊಂಡು ಕ್ಲೀನಾಗಿ ಹಿಂಗೆ ಇದು ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಒಂದು ಕುದಿ ಬೇಯಿಸ್ಕೊಳ್ಳಿ ಕ್ಲೀನಾಗಿ. ಗೈಸ್ ನೋಡಿ, ಸ್ವಲ್ಪನೇ ಇರೋದ್ರಿಂದ ಸೊ ಸ್ವಲ್ಪ ಖಾರ ಪುಡಿ ಹಾಕ್ಕೊಡಿ. ಆ್ಯಂಡ್ ಐ ಥಿಂಕ್ ದಟ್ ಈಸ್ ಅನಫ್. ಆ್ಯಂಡ್ ನಮ್ಮ ಕಡೆ ಯೂಶಲಿ ಸಾಂಬಾರ್ ಪುಡಿ, ಈಗ 1 ಸ್ಪೂನ್ ಖಾರ ಪುಡಿಗೆ 2 ಸ್ಪೂನ್ ಸಾಂಬಾರ್ ಪುಡಿ ಹಾಕ್ತೀವಿ. ಸೊ ಇಲ್ಲೊಂದು ಅರ್ಧ ಸ್ಪೂನ್ ಹಾಕಿರೋದ್ರಿಂದ ಜಸ್ಟ್ 1 ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಹಾಕ್ತೀನಿ. ಐ ಥಿಂಕ್ ಸಿ ದಿಸ್ ಇಸ್ ಅನಫ್. ಬೇಕಾದ್ರೆ ಒಂಚೂರು ಸಾಂಬಾರ್ ಪುಡಿ ಹಾಕ್ಕೊಂಡ್ರು ನಡೆಯುತ್ತೆ ನಿಮಗೆ ತಕ್ಕಂತೆ. ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. 5 ಮಿನಿಟ್ಸು ಇದನ್ನ ಕುಕ್ ಮಾಡ್ಕೊಬೇಕು ಈ ಥರ. ಸೊ ಖಾರ ಎಲ್ಲ ಚೆನ್ನಾಗಿ ಹಿಡಿಯೋ ಥರ. ನಾವು ಆಲ್ರೆಡಿ ಮುಂಚೆನೇ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀವಿ. ಆಮೇಲೆ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನ ಮಾಡ್ಕೊಬೋದು. ಸೊ ಇದೊಂದು 2-3 ಮಿನಿಟ್ಸ್ ಹಿಂಗೆ ಬೇಯ್ತಾ ಇರಲಿ. ಸೊ ಪ್ಯಾರಲಲ್ಲಿ ನಾನು ಕಾಯಿನ ರುಬ್ಕೊತೀನಿ. ತುರಿದಿಟ್ಕೊಂಡಿರೋ ಕಾಯಿನ ರುಬ್ಕೊಳ್ಳಿ. ಅದರಿಂದ ಸ್ವಲ್ಪ ಕಾಯಿ ಆದರೆ ಸಾಕು. ಸೊ ಸ್ವಲ್ಪ ಕಾಯಿ ಹಾಕೋತಾ ಇದ್ದೀನಿ ನಾನು, ಜಾಸ್ತಿ ಬೇಡ.
ಸಾಕು ಅನ್ಕೋತೀನಿ ಅದಕ್ಕೆ. ಕಾಯಿ ಹಾಕ್ಕೊಂಡು ಐ ಥಿಂಕ್ ಸಾಕು. ಗ್ರೈಂಡ್ ಮಾಡ್ಕೊಬೇಕು ಗೈಸ್. ಸೊ ರುಬ್ಕೊಂಡಿರೋ ಕಾಯಿನ ಇದಕ್ಕೆ ಮಿಕ್ಸ್ ಮಾಡಿ ಕ್ಲೀನಾಗಿ ಸ್ವಲ್ಪ. ಆಮೇಲೆ ಸ್ವಲ್ಪ ಕಾಯಿ ತುರಿದಿಟ್ಕೊಂಡಿದ್ದೀವಿ, ಇದನ್ನು ಹಾಕೋತಾ ಇದ್ದೀನಿ. ಸೊ ಕಾಯಿ ಹಾಕಿರೋದ್ರಿಂದ ಗೈಸ್ ಸ್ವಲ್ಪ ಟೈಮ್ ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಹಸಿ ವಾಸನೆ ಹೋಗೋವರೆಗೂ ಕಾಯ್ದು ಅದಾದ್ಮೇಲೆ ಇವಾಗ ಸೊ ಆಮೇಲೆ ಮೊಟ್ಟೆ 2 ನೋಡಿವಿ ಗೈಸ್. ಸೊ ಮೊಟ್ಟೆ ಹಾಕಿದ್ಮೇಲೆ ಇದನ್ನ ಮುಚ್ಚಿ ಅದೊಂದು 2-5 ನಿಮಿಷ ಬೇಯಲಿ ಸಾಕಷ್ಟೇ, ಆಮೇಲೆ ಕಲ್ಸ್ಕೊಬೋದು. ಸೊ ಮೊಟ್ಟೆ ಎಲ್ಲ ಆದ್ಮೇಲೆ ಇದನ್ನ ಕಲಸಿ ಕ್ಲೀನಾಗಿ ಒಂದ್ಸಲ ಹಿಂಗೆ ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೈ ಮಾಡಿದ್ಮೇಲೆ ಫೈನಲ್ ಕನ್ಸಿಸ್ಟೆನ್ಸಿ ಈ ತರ ಬರುತ್ತೆ. ಈ ತರ ಗಟ್ಟಿ ಇದ್ರೆ ಬಹಳ ಒಳ್ಳೇದು. ಸೊ ಅದಾದ್ಮೇಲೆ ಇದನ್ನ ಆಫ್ ಮಾಡ್ಕೊಳ್ಳಿ. ಆಕ್ಚುಲಿ ಗೈಸ್ ಇದಕ್ಕೆ ಪುರಿನೇ ಮೇಯ್ನು. ಹಾಸನ್ ಪುರಿ, ಹಾಸನ್ ಮಂಡಕ್ಕಿ ಏನಿರುತ್ತಲ್ಲ ಅದು ತುಂಬಾನೇ ಚೆನ್ನಾಗಿರುತ್ತೆ. ಅದನ್ನ ಇದಕ್ಕೆ ಆಡ್ ಮಾಡಿದ್ರೆ ತುಂಬಾ ಉಡಿ ಉಡಿಯಾಗಿ ಬರುತ್ತೆ. ಬಟ್ ಇವಾಗ್ಲೂ ಇದು ಸೂಪರ್ ಆಗಿರತ್ತೆ. ಹೆಂಗಿರುತ್ತೆ ಅನ್ಕೊಂತೀರಾ? ಐ ಥಿಂಕ್ ಓಕೆ, ಟೇಸ್ಟ್ ನೋಡೋಣ ಗೈಸ್. ಓಕೆ ಗೈಸ್, ಇವಾಗ ಬಿರಿಯಾನಿ ನೆಲಕರಿ 2 ಆಗಿದೆ. ಸೊ ಇವಾಗ ಭರ್ಜರಿ ಬ್ಯಾಟಿಂಗ್ ಮಾಡೋ ಟೈಮು. ಫಸ್ಟ್ ವಿಶ್ವಂಗ್ ಹಾಕೊಟ್ಟಿರ್ತೀನಿ, ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಸೊ ಇವತ್ತು ಅವರೇ ಮಾಡಿರೋ ನೆಲಕರಿ. ಸೊ ನೋಡಕ್ಕೇನು ತುಂಬಾ ಸೂಪರ್ ಆಗಿ ಕಾಣ್ತಾ ಇದೆ. ಟೇಸ್ಟ್ ಹೆಂಗಿದೆಯೋ ಗೊತ್ತಿಲ್ಲ, ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಲೆಟ್ಸ್ ಟೇಸ್ಟ್ ದಿಸ್. ಬಿರಿಯಾನಿ ಇಸ್ ಆಲ್ವೇಸ್ ಬೆಟರ್. ಯಾವಾಗಲೂ ಸೂಪರ್ ಆಗಿ ಮಾಡ್ತಾರೆ. ದ ಕ್ವಶನ್ ಇಸ್ ನೆಲಕರಿ. ಸೊ ಚೆನ್ನಾಗಿದೆ ಬಿರಿಯಾನಿ. ಲೆಟ್ ಹರ್ ಟ್ರೈ ಫಸ್ಟ್. ಚೆನ್ನಾಗಿದೆ ಗೈಸ್. ಅದೇ ಇದಕ್ಕೆ ಕಡಲೆಪುರಿ ಇದ್ದಿದ್ರೆ ಇನ್ನೂ ಸೂಪರ್ ಆಗಿರ್ತಿತ್ತು. ಸೊ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ. ಹಾ ಹೌದು, ಅವರೆಕಾಳು ಈ ತರ ತೊಗರಿ ಕಾಳು ಅದೆಲ್ಲ ಹಾಕಿದ್ರೆ ತುಂಬಾನೇ ಸೂಪರ್ ಆಗಿರತ್ತೆ. ವಿಡಿಯೋ ಎಂಡ್ ಮಾಡೋಣ. ವೆರಿ ನೈಸ್, ಕಾಂಟ್ ಸ್ಟಾಪ್. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.